ನಮಸ್ಕಾರ ಸ್ನೇಹಿತರೆ. ಈ ದಿನ ನಾವು ನಮ್ಮ ಕರ್ನಾಟಕದ ಸ್ಪೆಷಲ್ ಬಹಳ ಕ್ವಿಕ್ಕಾಗಿ ರುಚಿಯಾಗಿರುವಂಥ ಒಂದು ಲಂಚ್ ಬಾಕ್ಸ್ ರೆಸಿಪಿ ಹೇಗೆ ಮಾಡೋದು ನೋಡೋಣ ಬನ್ನಿ. ಮೊದಲು ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಮಸಾಲೆ ಪದಾರ್ಥಗಳಾದಂತಹ ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು ಹಾಕಿ ಬಾಡಿಸ್ಕೊಳ್ಳಿ. ಇಲ್ಲಿ ನಾನು ಹೆಚ್ಚು ಮಸಾಲೆ ಪದಾರ್ಥ ಉಪಯೋಗಿಸ್ತಾ ಇಲ್ಲ. ವಯಸ್ಸಾದವ್ರಿಗೂ ಕೂಡ ಇದು ಬಹಳ ಹಿತವಾಗಿರುತ್ತೆ. ಹಾಗೆ ಸ್ವಲ್ಪ ಕರಿಬೇವು, ಒಂದು ಸ್ವಲ್ಪ ಗೋಡಂಬಿನೂ ಹಾಕಿ ಹುರ್ಕೊಳ್ಳಿ. 2 ಈರುಳ್ಳಿ ಸಣ್ಣಗೆ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ನಿಮಗೆ ಉದ್ದುದ್ದವಾಗಿ ಇಷ್ಟವಾದರೆ ಹಾಗೆ ಹಾಕ್ಕೊಳ್ಳಿ. ಹಸಿಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ, 1 ಟೇಬಲ್ ಸ್ಪೂನ್ನಷ್ಟು ತುರಿದ ಶುಂಠಿ, 1 ಕಪ್ನಷ್ಟು ಬಟಾಣಿ ಸೀಸನಲ್ಲಂತೂ ನಾನು ಸುಮಾರು ಎಲ್ಲ ಅಡುಗೆಗಳಿಗೂ ಬಟಾಣಿ ಉಪಯೋಗಿಸ್ತೀನಿ. ನೀವು ಹಾಗೆ ಮಾಡ್ತೀರಾ? ಕಾಮೆಂಟ್ ಮಾಡಿ ತಿಳಿಸಿ. ನಂತರ 1 ಕಪ್ನಷ್ಟು ಸ್ವೀಟ್ ಕಾರ್ನ್. ಇದಕ್ಕೆ ಬೇಕಾಗಿರುವಂಥ ಮುಖ್ಯವಾದ ಪದಾರ್ಥ 5 ಟೊಮೆಟೊ ತೊಗೊಂಡಿದ್ದೀನಿ. ಇಷ್ಟನ್ನು ನಾನಿಲ್ಲಿ ರುಬ್ಕೊಂಡಿದ್ದೀನಿ. ನೀವು ಬೇಕಾದರೆ ಇದನ್ನು ಸಣ್ಣಗೆ ಹಚ್ಕೋಬಹುದು. ನಂತರ ಇದಕ್ಕೆ ಜೀರಿಗೆ ಪುಡಿ, ಧನಿಯಾ ಪುಡಿ ಹಾಕಿ, ನಂತರ ನೆನೆಸಿರೋ ಅಂಥ 2 ಕಪ್ ಅಕ್ಕಿನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಉಪಯೋಗಿಸೋದು ರಾಜ್ಮುಡಿ ಅಕ್ಕಿ. ನೀವು ಬೇಕಾದರೆ ಇಲ್ಲಿ ಬಾಸ್ಮತಿ ಅಕ್ಕಿ ಬೇಕಾದರೂ ಹಾಕ್ಕೊಳ್ಳಿ. ನೀರು ಹಾಕಿ, ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ 1 ಸ್ಪೂನ್ನಷ್ಟು ತುಪ್ಪ ಹಾಕಿಬಿಟ್ಟು ಎಲ್ಲವನ್ನು ಸೇರಿಸ್ಬಿಟ್ಟು ಇದನ್ನು ಮುಚ್ಚಿ 3 ವಿಸಿಲ್ ಕೂಗ್ಸಿದ್ರೆ ಬಿಸಿಯಾಗಿರೋ ಟೊಮೆಟೊ ಬಾತ್ ಸಿದ್ಧ. ಮಕ್ಕಳು ತರಕಾರಿ ತಿನ್ನಲ್ಲ ಅಂತ ಕಂಪ್ಲೇಂಟ್ ಮಾಡೋ ತಾಯಂದರು ಈ ರೀತಿ ಮಾಡಿಕೊಟ್ರೆ ಖಂಡಿತ ಮಕ್ಕಳು ತರಕಾರಿನೂ ತಿನ್ನುತ್ತವೆ, ಭಾಳ ಇಷ್ಟಪಟ್ಟು ತಿಂತಾರೆ. ಮತ್ತು ಇದ್ರ ಮೇಲೆ ಹಚ್ಚಿರೋ ಅಂಥ ಟೊಮೆಟೊ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿ ಅಲಂಕರಿಸಿ. ಈ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.